ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಇವತ್ತು ಈ ಒಂದು ನಾರಾಯಣ್ಪುರ್ ಇನ್ಸಿಡೆಂಟಿಂದ ಬರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಓಕೆ, ಸೊ ನಾರಾಯಣ್ಪುರ್ ಇನ್ಸಿಡೆಂಟಿಂದ ಬರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಾವು ನೋಡೋಕ್ಕಿದ್ವಿ. ಸೊ ಬಿಫೋರ್ ಐ ಸ್ಟಾರ್ಟ್, ಸಪ್ಲಿಮೆಂಟರಿ ರೀಡಿಂಗ್ ಅಂತ ಅಂದ ತಕ್ಷಣ ನಾರಾಯಣ್ಪುರ್ ಇನ್ಸಿಡೆಂಟ್ ಇಸ್ ಒನ್ ಆಫ್ ದ ಸಪ್ಲಿಮೆಂಟರಿ ರೀಡಿಂಗ್ಸ್. ನಿಮಗೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ ಸಪ್ಲಿಮೆಂಟರಿ ರೀಡಿಂಗ್ನ ನಮಗೆ 100% ಬರೋದು ಬರೀ 2 ಮಾರ್ಕ್ಸ್ ಮಾತ್ರನೇ. ಓಕೆ, ದಿಸ್ ವಿಲ್ ನೆವರ್ ಚೇಂಜ್. ನೆನಪಲ್ಲಿ ಇಟ್ಕೊಳ್ಳಿ, 2 ಮಾರ್ಕು ಕ್ವಶನ್ಸ್ ಮಾತ್ರನೇ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಈ ಒಂದು ಚಾಪ್ಟರ್ನ ಮಾಸ್ಟರ್ ಮಾಡಬೇಕಂದ್ರೆ ಒಂದು ಕೆಲಸ ಮಾಡಿ, ಈ ಒಂದು ಸ್ಟೋರಿದು ಸಮ್ಮರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸೀಕ್ವೆನ್ಸಸ್ ಆ್ಯಂಡ್ ಈವೆಂಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿ. ಅಗೇನ್ ಫೋಕಸ್ ಆನ್ 2 ಮಾರ್ಕ್ ಕ್ವಶನ್ಸ್. ಸೊ ನಾನು ಇಲ್ಲಿ ನಿಮಗೋಸ್ಕರ ಮೋಸ್ಟ್ ರಿಪೀಟೆಡ್ ಕ್ವಶನ್ ತೊಗೊಬಂದಿದ್ದೀನಿ. ಸೊ ಅದು ಆಲ್ಮೋಸ್ಟು ಈ ಒಂದು ಚಾಪ್ಟರ್ ಬರುವ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೂಡ ಟಾಪಿಕ್ಸ್ನ ಕೂಡ ಕವರ್ ಮಾಡುತ್ತೆ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡಿದೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್, ಡಿಸ್ಕ್ರೈಬ್ ದ ಮಾರ್ಚ್ ಲೆಡ್ ಬೈ ಮೋಹನ್. ಓಕೆ, ಸೊ ಇದು ಕೆಲವೊಂದು ಡಿಫ್ರೆಂಟ್ ಟೈಪ್ಸಲ್ಲಿ ಕೂಡ ಕೇಳ್ತಾರೆ. ಯಾವ ಡಿಫ್ರೆಂಟ್ ಟೈಪ್ಸ್ ಅಂತ ಕೇಳಬೇಕಾದ್ರೆ, ವೈ ವಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ ಅನ್ಯೂಶುವಲ್, ಅಥವಾ ಡಿಸ್ಕ್ರೈಬ್ ದ ಮಾರ್ಚ್ ಇನ್ ಅ ಡಿಫ್ರೆಂಟ್ ಅನ್ಯೂಶುವಲ್ ಮೆಥಡ್. ಅಂದ್ಮಾರಿ ಏನು ಮಾಡ್ತಾರೆ ಅಂದರೆ ಬೇರೆ ರೀತಿಯಲ್ಲಿ ಕ್ವಶ್ಚನ್ ಏನು ಮಾಡ್ತಾರೆ ಕೇಳಿರ್ತಾರೆ. ಆದರೆ ಕೂಡ ನೀವೇನು ಮಾಡ್ಬೋದು, ಈ ಒಂದು ಸೇಮ್ ಆನ್ಸರೇ ನೀವು ಬರಿಬೋದು. ಸೊ ಏನಂದರೆ, ಫಸ್ಟ್ ಆಫ್ ಆಲು ಜಾತ್ರೆ ಅಂತ ಅನ್ಬೇಕಾದ್ರೆ, ಏನಾದರೂ ಒಂದು ಪ್ರೊಸೆಷನ್, ಒಂದು ಮಾರ್ಚ್ ಅಂತ ಅನ್ಬೇಕಾದ್ರೆ ಜನ ಬಂದು ಏನು ಮಾಡ್ತಾರೆ, ಫುಲ್ ಸೌಂಡಾಗಿ ನಾಯ್ಸ್ಫುಲ್ಲಾಗಿ ಇರ್ತಾರೆ, ಸ್ಲೋಹನ್ಸ್ನ ಕಿರ್ಚ್ತಾರೆ. ಆದರೆ ಇದು ಹೆಂಗಿತ್ತು, ದೇ ವಾಕ್ ಸೈಲೆಂಟ್ಲಿ. ಫಸ್ಟ್ ಆಫ್ ಆಲ್ ದೇ ವಾಕ್ ಸೈಲೆಂಟ್ಲಿ. ಸೊ ಏನಾಗುತ್ತೆ ಅಂದರೆ, ಹಿಂದೆ ಮುಂದೆ ಯಾರು ಹೋಗ್ತಿದ್ರು, ಪೊಲೀಸ್ ಮೆನ್ ಇದ್ದರು. ಓಕೆ, ದೆನ್ ನೋಡಿ, ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್ and were led by Mohan and another student holding a picture of Mahatma Gandhi. ಸೊ ಏನು ಮಾಡ್ತಿದ್ರು, ಕೈಯಲ್ಲಿ ಮಾತ್ರ ಮಹಾತ್ಮ ಗಾಂಧಿ ಅವ್ರದ್ದು ಪಿಕ್ಚರ್ ಇತ್ತು, ಆದರೆ ಅವ್ರು ಏನು ಮಾಡ್ತಿದ್ರು, ಸೈಲೆಂಟಾಗಿ ವಾಕ್ ಮಾಡ್ತಿದ್ರು. ಆಸ್ ದೇ ರೀಚ್ ದ ಬಾಡ್ ಗೇಟ್ಸ್ ಅಂದರೆ ಒಂದು ಫೆನ್ಸ್ ಇರುತ್ತೆ, ಒಂದು ಸ್ಟಾಪ್ ಮಾಡೋಕ್ಕೆ ಒಂದು ಗೇಟ್ ಥರ ಹಾಕಿರ್ತಾರೆ. ಆ ಒಂದು ಗೇಟ್ನ ಹಾಕಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, DSP ಹತ್ರ ಮಾತಾಡಿಬಿಟ್ಟು ಅವ್ರ ಹತ್ರ ಒಂದು ಲೆಟರ್ನ ಕೊಡ್ತಾರೆ, ಒಂದು ಪೇಪರ್ನ ಕೊಡ್ತಾರೆ. ಓಕೆ, ಆ ಒಂದು ಪೇಪರಲ್ಲಿ ಏನಿರುತ್ತೆ ಅಂತ ಮುಂದೆ ನೋಡೋಣ. ಸೊ ವಾಪಸ್ ರಿಟರ್ನ್ ಹೋಗಬೇಕಾದ್ರೆ ಮಾತ್ರ ಆ ಒಂದು ಟೈಮ್ಗೆ ಏನಂತ ಅಂತಾರೆ, ಮಹಾತ್ಮ ಗಾಂಧಿ ಕಿ ಜೈ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾರೆ. ಓಕೆ, ಸೊ ನಾನು ಹೇಳಿದೆ, ನಾನು ನಿಮಗೆ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಸೊ ಒಂಚೂರು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ನಾನು ಕ್ವೆಶ್ಚನ್ನ ಎಕ್ಸ್ಪ್ಲೇನ್ ಮಾಡಿರುವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮ್ಮ ಓನ್ ಆನ್ಸರ್ಸ್ನ ಬರಿಬೋದು. ಓಕೆ, ಸೊ ಮುಂದೆ ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್ಗೆ. ಹೌ ಡು ವಿ ನೋ ದಟ್ ಮಂಜು ಆ್ಯಂಡ್ ಬಾಬು ವೇರ್ ಎಕ್ಸೈಟೆಡ್ ಫಾರ್ ದ ಮಾರ್ಚ್. ಸೊ ಈ ಒಂದು ಮಂಜುಗೆ ಮತ್ತು ಬಾಬುಗೆ ಆ ಒಂದು ಮಾರ್ಚ್ ನೋಡೋಕ್ಕೆ ಎಕ್ಸೈಟ್ಮೆಂಟ್ ಯಾಕಿತ್ತು ಅಂತ ಕೇಳಿದ್ದಾರೆ. ವೈ ದೇ ವೇರ್ ಡಿಸಪಾಯಿಂಟೆಡ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅವ್ರು ಯಾಕೆ ಡಿಸಪಾಯಿಂಟ್ ಆದರು ಅಂತ ಕ್ವೆಶ್ಚನು ವೆರಿ ಇಂಪಾರ್ಟೆಂಟ್. ಸೊ ನೋಡೋಣ ಇದಕ್ಕೆ ಆನ್ಸರು. ಸೊ ಮಂಜು ಆ್ಯಂಡ್ ಬಾಬು, the brother-sister duo, were excited for the march as they rushed out to watch the procession without minding the rain. ಸೊ ಏನಂತ ಕೇಳಬೇಕಾದ್ರೆ, ಮಳೆ ಬರ್ತಿತ್ತು. ಮಳೆ ಬರಬೇಕಾದ್ರೆ ಕೂಡ ಪ್ರೊಸೆಷನ್ ಅಂತ ಅವ್ರಿಗೆ ಆ ಮ್ಯಾಜಿಕಲ್ ವರ್ಡ್ಸು, ದೇ ಆರ್ ಕಮಿಂಗ್ ಎಂಬ ಮ್ಯಾಜಿಕಲ್ ವರ್ಡ್ಸು ಕಿವಿಗೆ ಕೇಳಿದ ತಕ್ಷಣ ಏನು ಮಾಡಿಬಿಟ್ರು, ಮಳೆ ಅಂತ ಕೂಡ ನೋಡಿಲ್ಲ ಅವರು, ಏನು ಮಾಡಿಬಿಟ್ರು, ಆಚೆ ಬಂದುಬಿಟ್ರು. ಓಕೆ, ಸೊ ನೋಡಿ, ದೇ ವರ್ ಡಿಸಪಾಯಿಂಟೆಡ್ ಬಿಕಾಸ್ ಆಫ್ ದ ಮಾರ್ಚ್ ಆಸ್ ಸೈಲೆಂಟ್ ಆ್ಯಂಡ್ ಸೀಮ್ ಟು ರಿಸಾಲ್ವ್ ಇಟ್ ಇಟ್ಸೆಲ್ಫ್ ಕ್ವೈಟ್ ಕ್ವಿಕ್ಲಿ. ಓಕೆ, ದೆರ್ ವಾಸ್ ನೋ ಡ್ರಾಮಾ. ಸೊ ಏನಂದರೆ, ಈ ಒಂದು ಮಾರ್ಚು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡಿದಂಗೆ ತುಂಬಾ ಸೈಲೆಂಟ್ ಆಗಿತ್ತು. ಯಾರೂ ಘೋಷಣೆಗಳು ಹಾಕಲಿಲ್ಲ, ಯಾರೂ ಏನೂ ಕಿರ್ಚಿಲ್ಲ, ಪೊಲೀಸ್ ಯಾರೂ ಅರೆಸ್ಟ್ ಮಾಡಿಲ್ಲ, ಪೊಲೀಸ್ ಹತ್ರ ಜಗಳ ಆಗಲಿಲ್ಲ. ಸೊ ಹಾಗಾಗಿ ಆ ರೀತಿ ಡ್ರಾಮಾ ಅಂತ ಏನು ಮಾಡಿಬಿಟ್ರು, ಇವ್ರು ಬಂದು ಮಂಜು ಮತ್ತು ಬಾಬು ಬಂದು ಎಕ್ಸ್ಪೆಕ್ಟ್ ಮಾಡಿಬಿಟ್ರು. ಆದರೆ ಹೆಂಗಿತ್ತು ಅಂದರೆ ಫುಲ್ ಸೈಲೆಂಟಾಗಿ ನಾರ್ಮಲ್ ಆಗಿದ್ರು ಇತ್ತು. ಓಕೆ, ಸೊ ಹಾಗಾಗಿ ಅವರು ಡಿಸಪಾಯಿಂಟ್ ಆಗಿದ್ರು ಅಂತ ನೋಡ್ತೀವಿ. ಓಕೆ, ಮುಂದೆ ಹೋಗೋಣ. ವಾಟ್ ಪೀಸ್ ಆಫ್ ಪೇಪರ್ ವಾಸ್ ಹ್ಯಾಂಡೆಡ್ ಓವರ್ ಟು ದ DSP. ಸೊ DSPಗೆ ಏನು ಪೀಸ್ ಆಫ್ ಪೇಪರ್ ಕೊಟ್ಟಿದ್ರು, ತುಂಬ ಇಂಪಾರ್ಟೆಂಟು. ವಾಟ್ ವಾಸ್ ಮೋಹನ್ಸ್ ಎಕ್ಸ್ಪ್ಲನೇಷನ್ ಫಾರ್ ದ ಮಾರ್ಚ್. ಸೊ ಮತ್ತೆ ಮೋಹನ್ ಬಂದು ಯಾಕೆ ಆ ಮಾರ್ಚ್ ಸೈಲೆಂಟ್ ಆಗಿತ್ತು, ಯಾವ ರೀತಿಯಲ್ಲಿ ಅವ್ನು ಎಕ್ಸ್ಪ್ಲೇನ್ ಮಾಡಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ ನೋಡೋಣ. ದ ಪೀಸ್ ಆಫ್ ಪೇಪರ್ ಹ್ಯಾಂಡೆಡ್ ಟು ದ DSP ವಾಸ್ ಅ ನೋಟಿಸ್ ಸರ್ವ್ಡ್ ಆನ್ ದ ಕಲೆಕ್ಟರ್. ಸೊ ಏನಂದರೆ, ಕಲೆಕ್ಟರ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏನು ನೋಟಿಸು ನೋಡೋಣ. ದ ಕಲೆಕ್ಟರ್ ವಾಸ್ ಆಸ್ ಟು ಕ್ವಿಟ್ ಇಂಡಿಯಾ ಆರ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ವೆರಿ ಇಂಪಾರ್ಟೆಂಟ್, ಆ ರೀತಿಯಲ್ಲೇ ಬರಿಬೇಕು ಇದನ್ನು ನೀವು. ಸೊ ಏನು ನೋಟಿಸ್ ಇತ್ತು ಆ ಒಂದು ಲೆಟ್ರಲ್ಲಿ ಅಂತ ಕೇಳಬೇಕಾದ್ರೆ, ಕಲೆಕ್ಟರ್ಗೆ ಕ್ವಿಟ್ ಇಂಡಿಯಾ ಆರ್ ಫೇಸ್ ದ ಕಾನ್ಸಿಕ್ವೆನ್ಸಸ್ ಅಂತ ಇತ್ತು. ಓಕೆ, ಸೊ ಮೋಹನ್ ಯಾಕೆ ಅದು ಸೈಲೆಂಟ್ ಆಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ದ ನೋಡೋಣ. ದೇ ಪ್ಲ್ಯಾನ್ ಟು ಡೂ ಕ್ವೈಟ್ non-violent protest so that the police would not have any reasons to arrest them. ಸೊ ಯಾಕೆ ಇವ್ರು ಬಂದು ಸೈಲೆಂಟಾಗಿ ಪ್ರೊಟೆಸ್ಟ್ ಮಾಡಿದ್ರು ಅಂತ ಕೇಳಬೇಕಾದ್ರೆ, ವೆರಿ ವೆರಿ ಸಿಂಪಲ್, ಪೊಲೀಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಈ ಒಂದು ಪ್ಲಾನಿಂಗ್ನ ಅವ್ರು ಮಾಡಿದರು. ಓಕೆ, ಸೊ 2 ಕ್ವೆಶ್ಚನ್ ಕೂಡ ಇದರಲ್ಲಿ ಆನ್ಸರ್ ಆಗಿದೆ. ಸೊ ಆ ಪೇಪರ್ ತುಂಬ ಇಂಪಾರ್ಟೆಂಟು. ಆ ಪೇಪರಲ್ಲಿರುವ ಏನು ಲೆಟರ್ ಇತ್ತು, ಅಲ್ಲಿ ಏನು ಮೆಸೇಜ್ ಇತ್ತು, ಆ ಮೆಸೇಜ್ ತುಂಬ ಇಂಪಾರ್ಟೆಂಟು. ಮತ್ತು ಆ ಪ್ರೊಸೆಷನ್ನು, ಆ ಒಂದು ಮಾರ್ಚ್ ಯಾಕೆ ಸ್ಲೋ ಆಗಿ ಮಾಡಿದ್ರು ಅದನ್ನು ಕೂಡ ನೋಟಿಸ್ ಮಾಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಗೋ ಟು ದ ಫೋರ್ತ್ ಕ್ವೆಶ್ಚನ್. ಹೂ ಟರ್ನ್ಡ್ ಅಪ್ ಅಟ್
ಮೋಹನ್ಸ್ ಹೋಮ್ ಆಫ್ಟರ್ ಡಿನ್ನರ್ ದಟ್ ನೈಟ್. ಸೊ ಮೋಹನ್ ಮನೆಗೆ ಆ ಒಂದು ರಾತ್ರಿ ಡಿನ್ನರ್ ಆದಮೇಲೆ ಯಾರು ಬಂದಿದ್ರು ಅಂತ ಕೇಳಿದ್ದಾರೆ. ವಾಟ್ ಡಿಡ್ ದೇ ಬ್ರಿಂಗ್ ವಿತ್ ದೆಮ್. ಸೊ ಅವ್ರ ಜೊತೆಗೆ ಅವ್ರೇನು ತಗೊಬಂದಿದ್ರು. ವೆರಿ 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 ಇಂಪಾರ್ಟೆಂಟ್ ಈ ಒಂದು ಕ್ವೆಶ್ಚನು. ಸೀಕ್ವೆನ್ಸಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್. ನೋಡೋಣ. ಆಫ್ಟರ್ ಡಿನ್ನರ್ ಸುಮನ್ ಆ್ಯಂಡ್ ಅನದರ್ ಬಾಯ್ ಟರ್ನ್ಡ್ ಅಪ್ ಟು ಮೋಹನ್ಸ್ ಹೋಮ್. ಸೊ ಮೋಹನ್ ಮನೆಗೆ ಸುಮನ್ ಮತ್ತು ಯಾರು ಬರ್ತಾರೆ, ಇನ್ನೊಬ್ಬ ಹುಡುಗ ಜೊತೆಗೆ ಬರ್ತಾನೆ. ಸೊ ಏನಿತ್ತು ಅವ್ರ ಕೈಯಲ್ಲಿ, ದೆ ಬ್ರಾಟ್ ವಿತ್ ದೆಮ್ ಅ ಲಾರ್ಜ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್ಸ್. ಅವ್ರ ಕೈಯಲ್ಲಿ ಒಂದು ಕವರ್ಡ್ ಪಾರ್ಸಲ್ನ ತೊಗೊಬಂದಿದ್ರು. ಆ ಕವರ್ಡ್ ಪಾರ್ಸಲ್ ಏನಿತ್ತು, ಒಂದು ಲಾರ್ಜು ನ್ಯೂಸ್ ಪೇಪರ್ ಕವರ್ಡ್ ಒಂದು ಪಾರ್ಸಲ್ನ ಇತ್ತು. ಸೊ ಆ ಪಾರ್ಸಲ್ ಏನಿತ್ತು ಅಂತ ನೋಡೋಣ. ವಿಚ್ ಕಂಟೈನ್ಡ್ ಅ ಸೈಕ್ಲೋ ಸ್ಟೈಲಿಂಗ್ ಮಷೀನ್. ಸೊ ಸೈಕ್ಲೋ ಸ್ಟೈಲಿಂಗ್ ಮಷೀನ್ ಇತ್ತು ಅದರಲ್ಲಿ. ಸೊ ಸೈಕ್ಲೋ ಸ್ಟೈಲಿಂಗ್ ಮಷೀನ್ ಅಂದರೆ ಏನು ಸರ್ ಅಂತ ಕೇಳ್ತೀರಾ. ವೆರಿ ಸಿಂಪಲ್ಲು. ಅದು ಒಂದು ಜೆರಾಕ್ಸ್ ಮಿಷಿನ್ ಥರ ಇರುತ್ತೆ, ಓಲ್ಡ್ ಟೈಪಲ್ಲಿ. ಯಾಕಂದರೆ ಈ ಸೀಕ್ವೆನ್ಸ್ ಎಲ್ಲ ಆಗ್ತಿತ್ತು 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಆಗ್ತಿದೆ ಈ ಒಂದು ಸ್ಟೋರಿ ಅಲ್ವಾ. ಸೊ ಹಾಗಾಗಿ ಆ ಒಂದು ಟೈಮಿಗೆ ಜೆರಾಕ್ಸ್ ಮಿಷಿನು, ಪ್ರಿಂಟಿಂಗ್ ಮಿಷಿನ್ ಅಷ್ಟಿರಲಿಲ್ಲ. ಅಲ್ಲಿ ಏನು ಯೂಸ್ ಮಾಡ್ತಿದ್ದಂದರೆ ಸೈಕ್ಲೋ ಸ್ಟೈಲಿಂಗ್ ಮಿಷಿನ ಯೂಸ್ ಮಾಡ್ತಿದ್ರು. ಸೊ ಈ ಒಂದು ಸೈಕ್ಲೋ ಸ್ಟೈಲಿಂಗ್ ಮಿಷಿನ ಅವರು ಒಂದು ಪಾರ್ಸಲಲ್ಲಿ ನ್ಯೂಸ್ ಪೇಪರ್ನ ಫುಲ್ಲು ಟೈಮ್ ಮಾಡಿಬಿಟ್ಟು ರ್ಯಾಪ್ ಮಾಡಿಬಿಟ್ಟು ಪಾರ್ಸಲ್ ಥರ ತೊಗೊಬಂದಿದ್ರು. ಓಕೆ, ಮುಂದೆ ಹೋಗೋಣ. ವಾಟ್ ವೇರ್ ದ ಸ್ಟೋರೇಜ್ ಐಡಿಯಾಸ್ ಫಾರ್ ದ ಮಿಸ್ಟೀರಿಯಸ್ ಪಾರ್ಸಲ್. ಸೊ ಈ ಒಂದು ಮಿಸ್ಟೀರಿಯಸ್ ಪಾರ್ಸಲ್ ಅಂದರೆ ಸೀಕ್ರೆಟ್ ಅಂತ ಅನ್ಬೋದು. ಓಕೆ, ಮಿಸ್ಟೀರಿಯಸ್ ಅಂದರೆ ಸೀಕ್ರೆಟ್ ಅನ್ಕೊಳ್ಳಿ. ಸೊ ಈ ಒಂದು ಸೀಕ್ರೆಟ್ ಪಾರ್ಸಲ್ನ ಎಲ್ಲಿ ಮುಚ್ಚಿಡೋಣ ಅಂತ ಕೇಳಿದ್ರು. ಸೊ ಏನೇನು ರೀಸನ್ ಕೊಟ್ಟಿದ್ರು ಅಂತ ನೋಡೋಣ. ಓಕೆ, ಸೊ ಎಸ್, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಸಿ. ಇನಿಷಿಯಲಿ ಮೋಹನ್ ಪ್ರಪೋಸ್ ಅಂದರೆ ಮೋಹನ್ ಅಂದಿದ್ದು. ಓಕೆ, ಇನಿಷಿಯಲಿ ಮೋಹನ್ ಟೋಲ್ಡ್ ಅಂತ ಕೂಡ ಅನ್ನಿ. ಓಕೆ, ಐಡಿಯಾ ಕೊಡೋದು. ಓಕೆ, ಇನಿಷಿಯಲಿ ಮೋಹನ್ ಪ್ರಪೋಸ್ಡ್ ಆರ್ ಟೋಲ್ಡ್ ದಟ್ ದೇ ಹೈಡ್ ದ ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಇಸ್ ರೂಮ್. ಸೊ ಏನಂದ್ರೆ ಅವನೇನಂದ, ಸೈಕ್ಲೋ ಸ್ಟೈಲಿಂಗ್ ಮಷಿನ್ನ ಏನು ಮಾಡಿಬಿಡಿ, ನೀವು ನನ್ನ ರೂಮ್ಗೆ ಕೊಟ್ಬಿಡಿ, ನನ್ನ ರೂಮಲ್ಲಿ ಏನು ಮಾಡಿಬಿಡಿ, ಸೀಕ್ರೆಟಾಗಿ ಇಟ್ಬಿಡಿ ಅಂತ ಅಂತಾರೆ. ಆದರೆ ಅಮ್ಮ ಏನಂತಾರೆ ನೋಡೋಣ. ಹೌಎವರ್ ಹಿಸ್ ಮದರ್ ಸಜೆಸ್ಟೆಡ್ ದಟ್ ದೇ ಸ್ಟೋರ್ ದ ಮಿಷಿನ್ ಇನ್ ದ ಪೂಜಾ ರೂಮ್. ಸೊ ಯಾಕೆ ಅಮ್ಮ ಏನಂದ್ಬಿಟ್ರು, ಅಮ್ಮ ಬಂದು ಇಲ್ಲ ನಿನ್ನ ರೂಮಲ್ಲಿ ಬೇಡ, ಪೂಜಾ ರೂಮಲ್ಲಿ ಇಕ್ಕು. ಯಾಕಂತ ಕೇಳಬೇಕಾದ್ರೆ ಲೈಟು, ಸೊ ಪೂಜಾ ರೂಮಲ್ಲಿ ಬರುವ ಲೈಟು ಮತ್ತು ಈ ಸೈಕ್ಲೋ ಸ್ಟೈಲಿಂಗ್ ಮಿಷಿನಿಂದ ಬರುವ ಲೈಟು ಏನಾಗುತ್ತೆ, ನಾರ್ಮಲಾಗಿ ಕಾಣುತ್ತೆ. ಒಂದು ವೇಳೆ ನಿನ್ನ ರೂಮಲ್ಲಿ ಇದ್ದರೆ ನಿನ್ನ ರೂಮಲ್ಲಿ ಲೈಟ್ ಬರುತ್ತೆ. ಸೊ ಅದು ಯಾರಿಗಾದ್ರೂ ಡೌಟ್ ಬರ್ಬೋದು. ಆದರೆ ಪೂಜಾ ರೂಮೊಳಗಡೆ ಇಟ್ಬಿಟ್ರೆ ಪೂಜಾ ರೂಮಲ್ಲಿ ಯಾವತ್ತೂ ಲೈಟ್ ಇದ್ದೇ ಇರುತ್ತೆ. ಸೊ ಆ ಒಂದು ಲೈಟಿಗೂ ಈ ಒಂದು ಸೈಕ್ಲೋ ಸ್ಟೈಲಿಂಗ್ ಮಷಿನಿಂದ ಬರುವ ಲೈಟಿಗೂ ಒಂದೇ ರೀತಿ ಇರುತ್ತೆ. ಸೊ ಹಾಗಾಗಿ ಅದು ಏನೂ ತೊಂದರೆ ಕೊಡಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮುಗಿಸ್ತಾರೆ. ಸೊ ಮುಂದೆ ಹೋಗ್ತಾ ಇರೋಣ. ಓಕೆ, ವಾಟ್ ಇನ್ಸ್ಟ್ರಕ್ಷನ್ಸ್ ವೇರ್ ಗಿವನ್ ಟು ಮಂಜು ಆ್ಯಂಡ್ ಬಾಬು. ಮತ್ತು ಮಂಜುಗೆ ಬಾಬುಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಇನ್ಸ್ಟ್ರಕ್ಷನ್ಸ್ ಅಂದರೆ ನಾವು ಕಮ್ಯಾಂಡ್ ಕೊಡೋದು ಅಥವಾ ಆರ್ಡರ್ ಕೊಡೋದು. ಇನ್ಸ್ಟ್ರಕ್ಷನ್ಸ್ಗೂ ಬೇರೆ ನಾವು ಟಾಸ್ಕ್ ಕೂಡ ಅನ್ಬೋದು. ಟಾಸ್ಕ್ ಅಂದರೆ ಕೆಲಸ. ಓಕೆ, ಸೊ ಏನು ಕೆಲಸ ಕೊಟ್ಟಿದ್ರು, ಏನು ಕಮ್ಯಾಂಡ್ ಕೊಟ್ಟಿದ್ರು, ಏನು ಆರ್ಡರ್ ಕೊಟ್ಟಿದ್ರು, ಆ ರೀತಿ ಕೂಡ ಈ ಒಂದು ಸೇಮ್ ಕ್ವೆಶ್ಚನ್ನ ಟ್ವಿಸ್ಟ್ ಮಾಡಿ ಅವರು ಕೇಳಬಹುದು. ಸೊ ಎಸ್, ಅದರ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಓಕೆ, ಮೋಹನ್ ಆಸ್ಟ್ ಬಾಬು ಟು ಸಿಟ್ ಇನ್ ದ ಫ್ರಂಟ್ ಆಫ್ ರೂಮ್ ಆ್ಯಂಡ್ ಕೀಪ್ ವಾಚ್. ಸೊ ಮೋಹನ್ ಏನಂತಾನೆ ಬಾಬುಗೆ, ಏನು ಮಾಡು, ನೀನು ಬಂದು ರೂಮ್ ಒಳಗಡೆ ಕೂತ್ಕೊಂಡು ಏನು ಮಾಡು, ರೂಮ್ ಫ್ರಂಟಲ್ಲಿ ಕೂತ್ಕೊಂಡು ಯಾರಾದ್ರು ಬರ್ತಾರಾ ಹೋಗ್ತಾರಾ ಅಂತ ನೋಡ್ಕೊ ಅಂತ ಅಂತಾರೆ. ಆ್ಯಂಡ್ ಇನ್ಫಾರ್ಮ್ ದೆಮ್ ಇಫ್ ಎನಿವನ್ ವಾಸ್ ಗೋಯಿಂಗ್ ಟು ಕಮ್ ಇನ್ ಟು ದಿ ಹೌಸ್. ಯಾರಾದರೂ ಮನೆ ಒಳಗಡೆ ಸಪೋಸ್ ಬರಬೇಕಾದ್ರೆ ನೀನೇನು ಮಾಡು, ನೀನು ಬಂದು ನನಗೆ ಇನ್ಫಾರ್ಮ್ ಮಾಡು ಅಂತ ಅಂತಾರೆ. ಸೊ ಈಗ ನೆಕ್ಸ್ಟು ಈಗ ಮಂಜುಗೆ ಏನು ಕೆಲಸ ಅಂತ ನೋಡೋಣ. ಹಿ ಇನಿಷಿಯಲಿ ಟೋಲ್ಡ್ ಮಂಜು ಟು ಗೋ ಟು ಬೆಡ್. ಸೊ ಬಟ್ ಸೀಯಿಂಗ್ ಹರ್ ಕ್ರೆಸೆಂಟ್ ಫಾಲನ್ ಫೇಸ್ ಅಂದರೆ ಸ್ಯಾಡ್ ಫೇಸ್. ಕ್ರೆಸೆಂಟ್ ಫಾಲನ್ ಫೇಸ್ ಅಂದರೆ ಸ್ಯಾಡ್ ಫೇಸ್. ಸೊ ಏನಂತಾನೆ ಈ ಒಂದು ಮೋಹನ್ ಏನಂತಾನೆ, ಬಾಬುಗೆ ಒಂದು ಕೆಲಸ ಕೊಡ್ತಾನೆ. ಆದರೆ ಮಂಜುಗೆ ಏನಂತಾನೆ, ನೀನು ಹೋಗ್ಬಿಟ್ಟು ಮಲ್ಕೋ ಅಂತ ಅಂತಾನೆ. ಆದರೆ ಮಲ್ಕೋ ಅಂತ ಅಂದ ತಕ್ಷಣ ಇವಳು ಬೇಜಾರಾಗ್ಬಿಡ್ತಾಳೆ ಪಾಪ. ಸೊ ಹಾಗಾಗಿ ಅವಳಿಗೂ ಏನು ಮಾಡ್ತಾನೆ, ಒಂದು ಮೆಸೇಜ್ನ ಕೊಡ್ತಾನೆ. ಏನು ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಈ ಆಸ್ಕ್ಡ್ ಹರ್ ಟು ಸಿಟ್ ಇನ್ ದ ಹಾಲ್ ಆ್ಯಂಡ್ ಪಾಸ್ ಆನ್ ದ ಮೆಸೇಜಸ್ ಫ್ರಮ್ ಬಾಬು. ಓಕೆ, ಸೊ ಬಾಬುಯಿಂದ ಬರುವ ಮೆಸೇಜ್ನ ನೀನು ನನಗೆ ಪಾಸ್ ಮಾಡು ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಇಲ್ಲಿಗೆ ಮುಗಿಸ್ತಾನೆ. ಓಕೆ, ರೈಟ್. ಸೊ ಇಷ್ಟು ಇನ್ಸ್ಟ್ರಕ್ಷನ್ಸು ಮಂಜುಗೂ ಮತ್ತು ಬಾಬುಗೂ ಮೋಹನ್ ಕೊಟ್ಟ ಅಂತ ನಾವು ನೋಡ್ತೀವಿ. ಸೊ 7th ಕ್ವೆಶ್ಚನ್ ನೋಡೋಣ. ಹೂ ವಾಸ್ ದ ಸ್ಟ್ರೇಂಜರ್ ವಾಟ್ ಕಮ್ ಟು ದ ಹೌಸ್, ವಾಟ್ ವಾಸ್ ದ ರೀಸನ್ ಫಾರ್ ಹಿಸ್ ವಿಸಿಟ್. ಸೊ ಈಗ ಯಾರು ಆ ಸ್ಟ್ರೇಂಜರು, ಮನೆಗೆ ಬಂದಿರುವ ಸ್ಟ್ರೇಂಜರ್ ಯಾರು, ಮತ್ತು ಯಾವ ಪರ್ಪಸ್ಗೋಸ್ಕರ, ಯಾಕೆ ಅವ್ರು ಅಲ್ಲಿಗೆ ಬಂದರು ಅಂತ ಕ್ವೆಶ್ಚನ್. ಲೆಟ್ ಅಸ್ ಲುಕ್ ಅಟ್ ದಿ ಆನ್ಸರ್. ದ ಸ್ಟ್ರೇಂಜರ್ ಹೂ ಕೇಮ್ ಇನ್ಸೈಡ್ ದಿ ಹೌಸ್ ವಾಸ್ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್. ಸೊ ಯಾರು ಬಂದಿದ್ದು ಮನೆಗೆ, ಸಬ್ ಇನ್ಸ್ಪೆಕ್ಟರ್ ಪಾಟೀಲ್, ಆ ಸ್ಟ್ರೇಂಜರ್ ಬಂದಿದ್ದರು. ಸೊ ಯಾರು ಈ ಸ್ಟ್ರೇಂಜರು, ಈ ಸ್ಟ್ರೇಂಜರ್ ಬಂದು ಯಾರು ಮುಂದೆ ನೋಡೋಣ. ಹಂಗೆ ಹಿ ವಾಸ್ ಮೋಹನ್ ಅವ್ರ ಅಪ್ಪ ಇದ್ದಾರೆ ಗೊತ್ತಾ, ಮೋಹನ್ ಅವ್ರ ಅಪ್ಪ ಅವರ ಫ್ರೆಂಡ್ ಆಗಿದ್ರು. ಓಕೆ, ಸೊ ಸ್ಕೂಲ್ ಫ್ರೆಂಡು. ಹಿ ವಾಂಟೆಡ್ ಟು ಇನ್ಫಾರ್ಮ್ ದ ಫ್ಯಾಮಿಲಿ ದಟ್ ದೇರ್ ವುಡ್ ಬಿ ಎ ಸರ್ಚ್ ಫಾರ್ ದೇರ್ ಹೌಸ್ ಲೇಟರ್ ದಟ್ ನೈಟ್. ಏನಂದರೆ ಈ ಒಂದು ಮನೆಗೆ ರೇಡ್ ಬರ್ತಿದೆ, ಒಂದು ಸರ್ಚ್ ಬರ್ತಿದೆ, ಏನು ಇನ್ಫಾರ್ಮೇಷನ್ ಬಂದಿದೆ, ಇವರು ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಇಟ್ಕೊಂಡು ಗಾಂಧೀಜಿಯವ್ರ ಸ್ಪೀಚಸ್ನ ಕಾಪಿ ಮಾಡಿ ಏನು ಮಾಡ್ತಿದ್ದಾರೆ, ಜನಗೆಲ್ಲ ಕೊಡ್ತಿದ್ದಾರೆ. ಮತ್ತು ಬೇರೆ ಜನನ ಏನು ಮಾಡ್ತಿದ್ದಾರೆ, ಅವ್ರ ಮನೆ ಒಳಗಡೆ ಹೈಡ್ ಮಾಡಿ ಇಟ್ಟಿದ್ದಾರೆ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಬಂದಿತ್ತು. ಓಕೆ ನೋಡಿ. ಸೊ ಮತ್ತೆ ಯಾಕೆ ಇವ್ದೆಲ್ಲ ಇವ್ರು ಮಾಡ್ತಿದ್ದಾರೆ ಅಂತ ಕೇಳಬೇಕಾದ್ರೆ, ಸಿನ್ಸ್ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್, ನಾನು ಮುಂಚೆನೇ ಅಂದೆ ನಿಮಗೆ, ವಾಸ್ ಅ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್ ಆ್ಯಂಡ್ ವಾಸ್ ಲಾಯಲ್ ಟು ಹಿಸ್ ಕಂಟ್ರಿ, ಹಿ ವಾಂಟೆಡ್ ಟು ವಾರ್ನ್ ದ ಫ್ಯಾಮಿಲಿ. ಸೊ ಹಾಗಾಗಿ ಈ ಒಂದು ಫ್ಯಾಮಿಲಿಗೆ ಅವ್ರು ವಾರ್ನಿಂಗ್ ಕೊಡೋಕ್ಕೆ
ಖಂಡಿತ ಅಲ್ಲಿಗೆ ಬಂದಿದ್ರು. ರೈಟ್. ಸೊ 8th ಕ್ವೆಶ್ಚನ್ ನೋಡೋಣ. ವಾಟ್ ವಾಸ್ ದ ಫ್ಯಾಮಿಲಿ ಬೀಂಗ್ ಅಕ್ಯೂಸ್ಡ್ ಆಫ್? ಸೊ ಫ್ಯಾಮಿಲಿ ಮೇಲೆ ಏನು ಕಂಪ್ಲೇಂಟ್ನ ಕೊಟ್ಟಿದ್ರು? ಅಕ್ಯೂಸ್ಡ್ ಅಂದರೆ ಒಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡೋದು. ಓಕೆ, ಒಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡೋದು ನಾವೇನಂತ ಕರಿತೀವಿ? ಅಕ್ಯೂಸ್ಡ್ ಅಂತ ಕರಿತೀವಿ. ವಾಟ್ ವಾಸ್ ದ ಫ್ಯಾಮಿಲಿ ಬೀಂಗ್ ಅಕ್ಯೂಸ್ಡ್ ಆಫ್? ವಾಟ್ ಸೊಲ್ಯೂಷನ್ ಡಿಡ್ ದ ಸ್ಟ್ರೇಂಜರ್ ಪ್ರಪೋಸ್ ಟು ಸಾಲ್ವ್ ದ ಪ್ರಾಬ್ಲಮ್? ಪ್ರಪೋಸ್ ಅಂದರೆ ಟು ಟೆಲ್ ಆರ್ ಸಜೆಸ್ಟ್. ಟೆಲ್ ಆರ್ ಸಜೆಸ್ಟ್ ಅಂದರೆ ಒಂದು ಸಜೆಷನ್ ಕೊಡೋದು ಅಥವಾ ಒಪಿನಿಯನ್ ಕೊಡೋದು. ಓಕೆ, ಸೊ ಇದನ್ನು ನೋಡೋಣ. ಸೊ ರೈಟ್ ಆನ್ಸರ್, ದ ಫ್ಯಾಮಿಲಿ ವಾಸ್ ಸಸ್ಪೆಕ್ಟೆಡ್ ಅಂದರೆ ಡೌಟ್ ಮಾಡೋದು. ಓಕೆ, ಫ್ಯಾಮಿಲಿ ಮೇಲೆ ಒಂದು ಡೌಟ್ ಇತ್ತು. ಏನು ಡೌಟ್ ಇತ್ತು? ಆಫ್ ಹ್ಯಾವಿಂಗ್ ಅ ಸೈಕ್ಲೋಸ್ಟೈಲಿಂಗ್ ಮಷೀನ್ ವಿಚ್ ದೇ ವೇರ್ ಯೂಸಿಂಗ್ ಟು ಮೇಕ್ ಕಾಪೀಸ್ ಆಫ್ ಮಹಾತ್ಮ ಗಾಂಧಿ ಸ್ಪೀಚ್. ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಏನು ಡೌಟ್ ಇತ್ತು ಈ ಒಂದು ಫ್ಯಾಮಿಲಿ ಮೇಲೆ ಪೊಲೀಸ್ ಅವರಿಗೆ ಅಂತ ಕೇಳಬೇಕಾದ್ರೆ, ಈ ಫ್ಯಾಮಿಲಿ ಹತ್ರ ಒಂದು ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಇರ್ಬೋದು. ಮತ್ತು ಅವ್ರು ಬಂದು ಆ ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಇಟ್ಕೊಂಡು ಗಾಂಧೀಜಿ ಅವ್ರ ಸ್ಪೀಚಸ್ನ ಏನು ಮಾಡ್ತಿದ್ರು, ಅವ್ರು ಬಂದು ಕಾಪಿ ಮಾಡಿಕೊಂಡು ಏನು ಮಾಡ್ತಿದ್ರು, ಬೇರೆ ಜನಗೆ ಕೊಡ್ತಿದ್ರು ಅಂತ ಒಂದು ಡೌಟ್ ಇತ್ತು. ಮತ್ತು ಇನ್ನೊಂದು ಡೌಟ್ ಏನಿತ್ತು, ದೇ ವರ್ ಆಲ್ಸೋ ಸಸ್ಪೆಕ್ಟೆಡ್ ಆಫ್ ಹೈಡಿಂಗ್ ಪೀಪಲ್ ಇನ್ ದೇರ್ ಹೋಮ್. ಸೊ ಏನು ಮಾಡ್ತಿದ್ರು, ಇವ್ರು ಬಂದು ಮೇ ಬಿ ಫ್ರೀಡಮ್ ಫೈಟರ್ಸ್ನ ಅಥವಾ ಏನೋ ಒಂದು ಗಾಂಧೀಜಿ ಫಾಲೋವರ್ಸ್ನ ಇವ್ರ ಮನೆಯಲ್ಲಿನೇ ಹೈಡ್ ಮಾಡಿಟ್ಟಿದ್ದಾರೆ ಅಂತ ಇನ್ನೊಂದು ಡೌಟ್ ಇದೆ. ಓಕೆ, ದ ಸಬ್ ಇನ್ಸ್ಪೆಕ್ಟರ್ ಪ್ರಪೋಸ್ ದಟ್ ದೇ ಗಿವ್ ಹಿಮ್ ದ ಸೈಕ್ಲೋಸ್ಟೈಲಿಂಗ್ ಮಷೀನ್ ಆ್ಯಂಡ್ ಹಿ ವುಡ್ ಗೆಟ್ ಇಟ್ ಔಟ್ ಆಫ್ ದ ವೇ. ಸೊ ಏನು ಸಜೆಷನ್ ಕೊಟ್ಟರು ಇವರು, ಈ ಒಂದು SI ಪಾಟೀಲು, ಆ ಸೈಕ್ಲೋಸ್ಟೈಲಿಂಗ್ ಮಷೀನ್ನ ನನ್ನ ಹತ್ರ ಕೊಟ್ಬಿಡಿ, ನಾನು ಏನು ಮಾಡ್ತೀನಿ ಅದನ್ನು ನಿಮಗೋಸ್ಕರ ಇಲ್ಲಿಂದ ಆಚೆ ಎತ್ಕೊಂಡು ಹೋಗ್ತೀನಿ, ಮತ್ತು ಈ ಒಂದು ರೈಡ್ ಎಲ್ಲ ಸರಿಯಾದಮೇಲೆ ನಾನು ತಿರ್ಗಾ ಬಂದು ವಾಪಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂದಿದ್ರು. ಓಕೆ, ಸೊ ಲೆಟ್ ಅಸ್ ಗೋ ಟು ದ ಲಾಸ್ಟ್ ಕ್ವೆಶ್ಚನ್. ವಾಟ್ ಆ್ಯಕ್ಷನ್ಸ್ ಡಿಡ್ ದ ಫ್ಯಾಮಿಲಿ ಟೇಕ್ ಟು ಅವಾಯ್ಡ್ ಗೆಟ್ಟಿಂಗ್ ಕಾಟ್? ಸೊ ಪೊಲೀಸ್ ಹತ್ರ ಸಿಗಾಕೋ ಬೇಡ ಅಂತ ಅಂದ್ಬಿಟ್ಟು ಏನು ಆ್ಯಕ್ಷನ್ನ ಈ ಒಂದು ಫ್ಯಾಮಿಲಿ ಮೆಂಬರ್ಸ್ ತೆಗೆದ್ರು? ವಾಸ್ ದ ಸ್ಟ್ರೇಂಜರ್ಸ್ ಇನ್ಫಾರ್ಮೇಷನ್ ಕ್ರೆಡಿಬಲ್? ಹೌ ಡು ವಿ ನೋ? ಮತ್ತು ಈ ಒಂದು ಸ್ಟ್ರೇಂಜರ್ ಅಂದರೆ ಈ ಒಂದು SI ಪಾಟೀಲು ಅವ್ರು ಕೊಟ್ಟಿರುವ ಇನ್ಫಾರ್ಮೇಷನ್ನು ನಂಬುವ ರೀತಿಯಲ್ಲಿತ್ತಾ ಅಥವಾ ಅವ್ರು ಮೋಸ ಮಾಡಿದ್ರೆ ಅವ್ರಿಗೆ ನಮಗೆ ಹೆಂಗೆ ಗೊತ್ತಾಯ್ತು ಅಂತ ಕ್ವಶನ್ ಕೇಳ್ತಾರೆ. ಆನ್ಸರ್ನ ನೋಡೋಣ. ದ ಫ್ಯಾಮಿಲಿ ಹ್ಯಾಂಡೆಡ್ ದ ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಟು ಸಬ್ ಇನ್ಸ್ಪೆಕ್ಟರ್ ಪಾಟೀಲ್. ಸೊ ಏನು ಮಾಡಿಬಿಟ್ರು, ಆ ಸೈಕ್ಲೋಸ್ಟೈಲಿಂಗ್ ಮಿಷಿನ್ನ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ಗೆ ಕೊಟ್ಬಿಟ್ರು. ಆ್ಯಂಡ್ ಆ ಸುಮ್ಮನ್ ಹೂ ವಾಸ್ ಹೈಡಿಂಗ್ ಇನ್ ದೇರ್ ಹೌಸ್. ಮತ್ತು ಸುಮ್ಮನ್ ಬಂದು ಅವ್ರ ಮನೆಯಲ್ಲಿ ಹೈಡ್ ಮಾಡ್ತಿದ್ಲು. ಸೊ ಅವ್ಳನ್ನ ಕರ್ಕೊಂಡು ಹೋಗ್ಬಿಟ್ರು ಆಚೆ. ಮೋಹನ್ ಟಾಸ್ಕ್ಡ್ ಅಂದರೆ ಒಂದು ಇನ್ಸ್ಟ್ರಕ್ಷನ್ನು, ಕೆಲಸ ಕೊಡೋದು. ಮೋಹನ್ ವಾಸ್ ಟಾಸ್ಕ್ಡ್ ವಿತ್ ಗೆಟಿಂಗ್ ರಿಡ್ ಆಫ್ ಆಲ್ ದ ಮೆಟೀರಿಯಲ್ ಆ್ಯಂಡ್ ಬಾಬು ಆ್ಯಂಡ್ ಮಂಜು ವೇರ್ ಟೋಲ್ಡ್ ಟು ಗೋ ಟು ಬೆಡ್. ಸೊ ಇದೆಲ್ಲ ಮಾಡಿ ಏನು ಮಾಡ್ತಾರೆ, ಸೈಕ್ಲೋಸ್ಟೈಲಿಂಗ್ ಮಿಷಿನ್ನ ಸುಬೇದಾರ್ ಪಾಟೀಲ್ ಆ ಥರ ಕೊಟ್ಬಿಡ್ತಾರೆ. ಮತ್ತು ಸುಮ್ಮನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಮತ್ತು ಬಾಬು ಮತ್ತು ಮಂಜುನ ಹೋಗಿ ಮಲ್ಕೊಳ್ಳಿ ಅಂತ ಅಂದ್ಬಿಡ್ತಾರೆ. ಮತ್ತು ಈ ಒಂದು ಮೋಹನ್ಗೆ ಮತ್ತು ಅಲ್ಲಲ್ಲಿ ಏನೇನು ಮೆಟೀರಿಯಲ್ಸ್ ಇತ್ತೋ ಆ ಒಂದು ಮೆಟೀರಿಯಲ್ಸ್ ಎಲ್ಲ ಅಲ್ಲಿಂದ ಕ್ಲಿಯರ್ ಮಾಡೋಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ. ಈ ರೀತಿ ಏನು ಮಾಡಿತ್ತು ಈ ಒಂದು ಫ್ಯಾಮಿಲಿ, ಈ ಒಂದು ಆ್ಯಕ್ಷನ್ನ ಮಾಡಿ ಸೊ ಪೊಲೀಸ್ ರೈಡಿಂದ ಎಸ್ಕೇಪ್ ಆಗಿತ್ತು. ಓಕೆ, ಸೊ ಸ್ಟೂಡೆಂಟ್ಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಸ್ಟೂಡೆಂಟ್ಸ್. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನಮಗೆ ಅದನ್ನು ತಿಳಿಸಿ. ಸಿ ಯು ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.